ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನದಲ್ಲಿ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಏಕೆಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೆ, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೋ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು. ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಮೇನ್. ಹೌದು ಪ್ರಿಯ ದೇವ ಜನರೇ, ಹೆರೋದನ ದಿನಗಳಲ್ಲಿ ಅರಸನಾದ ಹೆರೋದನು ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಕಳವಳಪಟ್ಟನು. ಎಲ್ಲಾ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕೂಡಿಸಿ ಕೇಳಿದನು. ಆಮೇನ್. ಹೌದು ಪ್ರಿಯ ದೇವ ಜನರೇ, ನೀವು ತಿಳ್ಕೊಳ್ಳಿರಿ, ಯೇಸು ಕ್ರಿಸ್ತನು ಹುಟ್ಟುವುದು ನಮಗೆ ಸಂತೋಷದ ವಿಷಯವೇ. ಆದರೆ ಆತನು ಹುಟ್ಟುವುದು ನಮ್ಮ ಪಾಪಗಳಿಗೋಸ್ಕರ, ನಾವು ಹೊತ್ತುಕೊಂಡ ಶಾಪಗಳಿಗೋಸ್ಕರ, ನಾವು ಪ್ರತಿದಿನ ಮಾಡುವ ಕೆಟ್ಟತನವನ್ನು, ಹಿಂಸೆ, ಮೋಸ, ದ್ರೋಹಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ, ಈ ಲೋಕದ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ಹುಟ್ಟುವನು. ಆಮೇನ್. ಈಗಲಾದರೂ ಕ್ರಿಸ್ತನು ಹುಟ್ಟುವ ದಿನಗಳಲ್ಲಿ ನಿಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳಿರಿ. ಆತನ ಮುಂದೆ ನಿಮ್ಮ ಹೃದಯಗಳನ್ನು ಬಿಚ್ಚಿರಿ. ಸ್ವಾಮಿಯೇ, ನಾನು ಪಾಪಿ ಎಂದು ಹೇಳಿರಿ. ಇದನ್ನೇ ಹೇಳುವುದಕ್ಕಾಗಿಯೇ ಅರಸನಾದ ಹೆರೋದನು ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಕಳವಳಪಟ್ಟು ಎಲ್ಲಾ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕೂಡಿಸಿ ಕೇಳಿದನು. ಆಗ ಹೆರೋದನು ಯಾರಿಗೆ ತಿಳಿಯದಂತೆ ಆ ಜೋಯಿಸರನ್ನು ಕರೆಯಿಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ. ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿದನು. ಆಮೇನ್. ಹೌದು ಪ್ರಿಯ ದೇವ ಜನರೇ, ನೀವು ಸಹ ಆತನ ಹುಟ್ಟುವ ದಿನದಂದು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಅಡ್ಡ ಬೀಳಿರಿ. ಆಮೇನ್. ಸೃಷ್ಟಿಯ ರಾಜನೇ, ಸರ್ವಶಕ್ತ